ಸರ್, ಈಗ ಸುರೇಶ್ ಬಾಬು ಅವರಾಗಲಿ, ಅಜಯ್ ಅವರಾಗಲಿ ಜನಪರವಾದ ಕೆಲಸಗಳು ಮಾಡ್ಕೊಂಬರ್ತಾರೆ. ಎಲ್ರಿಗೂ ಪರಿಚಯ ಇರೋಂಥ ವ್ಯಕ್ತಿಗಳ ಇಬ್ಬರು ಜನಪರವಾದ ಕೆಲಸಗಳನ್ನ ಮಾಡ್ಕೊಂಬರ್ತಾ ಇದ್ದಾರೆ. ಇಬ್ಬರು ಎಬಲ್ ಇರತಕ್ಕಂಥ ಏನು ಕ್ಯಾಂಡಿಡೇಟ್ಗಳೇ ಸರ್, ಅದರಲ್ಲೇನಿಲ್ಲ. ಆದರೆ ಇಲ್ಲಿ ರಾಜಕೀಯ ಬೇಡ ಅನ್ನೋದು ನಮ್ಮ ಇದು ಅಷ್ಟೇ. ಯಾರಾದರೂ ಗೆದ್ದು ಬರಲಿ, ಸಂಘದ ಪರವಾಗಿ ಕೆಲಸ ಮಾಡಲಿ, ಜನರ ಪರವಾಗಿ ಕೆಲಸ ಮಾಡಲಿ, ಆದರೆ ಇದರಲ್ಲಿ ರಾಜಕೀಯ ತರಬೇಡಿ ಅನ್ನೋದು ನಮ್ಮೊಂದು ಅಭಿಪ್ರಾಯ ಸರ್. ಸರ್, ರಾಜಕೀಯ ಬರಬಾರ್ದು ನೌಕರ ಸಂಘದ ಚುನಾವಣೆಯಲ್ಲಿ. ಈ ಹಿಂದೆ ಯಾವತ್ತೂ ಕೂಡ ನಾವು ಈ ರೀತಿ ಪರಿಸ್ಥಿತಿ ನೋಡಲಿಲ್ಲ. ಏನು ಇವತ್ತಿನ ದಿನ ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಇತ್ತು. 4ನೇ ತಾರೀಕು ಚುನಾವಣೆ ಕೂಡ ನಡೀತಾ ಇದೆ. ಒಳ್ಳೆ ಅಧಿಕಾರಿ, ಜನಪರವಾಗಿ ಕೆಲಸ ಮಾಡೋವಂಥವ್ರು ಆರಿಸಿ ಬರಲಿ ಅನ್ನೋದು ನಮ್ಮೆಲ್ಲ ಆಶಯ. ಆದರೆ ಈ ಹಿಂದೆ ಯಾವಾಗಲೂ ಕೂಡ ರಾಜಕೀಯ ಇದರಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಸರ್. ಇದೇ ಮೊದಲನೇ ಸರಿ. ಅದೇ ಮಾಡಿದರೆ ಕೂಡ ಬಹಿರಂಗವಾಗಿ ಯಾವತ್ತೂ ಮಾಡಿಲ್ಲ. ಇಷ್ಟೊಂದು ಬಹಿರಂಗವಾಗಿ ಇದೇ ಮೊದಲನೇ ಸಾರಿ ಏನು ನೌಕರರ ಸಂಘದ ಚುನಾವಣೆಯಲ್ಲಿ ರಾಜಕೀಯ ಹಸ್ತಕ್ಷೇಪ ಅನ್ನೋದು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾಯಿದೆ. ಇದೇನು ಆಗುತ್ತಂದರೆ, ಈಗ ನೌಕರರ ಸಂಘದ ಚುನಾವಣೆ ಆಗುವಂಥದ್ದು ಅವರ ಏನಾದರೂ ಮುಂದಿನ ದಿನಗಳಲ್ಲಿ ಸರ್ಕಾರ ವಿರುದ್ಧನೇ ಅವರು ಹೋರಾಟಗಳು ಮಾಡಬೇಕಾಗಿ ಬರ್ತದೆ. ಅಂಥ ಸಂದರ್ಭಗಳಲ್ಲಿ ಅವರು ಹಿಂದೆ ಹೆಜ್ಜೆ ಹಾಕುವಂಥ ಸಂದರ್ಭಗಳು ಕೂಡ ಎದುರಾಗ್ತವೆ. ಮತ್ತು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ಯೋಜನೆಗಳು, ಸರ್ಕಾರಿ ಯೋಜನೆಗಳು ಏನಿದ್ದಾವೆ ಅವು ಪಕ್ಷಾತೀತವಾಗಿ ಎಲ್ರಿಗೂ ಸೇರಬೇಕಾದಂಥ ಪರಿಸ್ಥಿತಿ ಇದೆ. ಆದರೆ ಇಲ್ಲಿ ರಾಜಕೀಯ ಹಸ್ತಕ್ಷೇಪದ ಕಾರಣದಿಂದಾಗಿ ಏನಾಗ್ತದೆ ಅಂದರೆ, ಈಗ ಒಂದು ಕಡೆ ಅದು ಎಲ್ಲ ಒಂದು ಕಡೆ ಯೋಜನೆಗಳು ವಾಲುವಂಥ ಒಂದು ಸಾಧ್ಯತೆಗಳು ಕೂಡ ಇದ್ದಾವೆ. ಆದ್ದರಿಂದ ಇದು ಯಾರು ಪ್ರಭಾವ ಬೀರ್ತಾ ಇದ್ರ ಮೇಲೆ ಇವೆಲ್ಲ ಸ್ವಲ್ಪ ಇದಕ್ಕೆಲ್ಲ ಕಡಿವಾಣ ಆಗಬೇಕು. ಈಗ ಚುನಾವಣೆಯಲ್ಲಿ ಗೆದ್ದು ಬಂದ ಮೇಲೆ ಬೇಕಾದರೆ ಅವರು ಕೋಆರ್ಡಿನೇಷನ್ನಿಂದ, ಇವಾಗ MLA ಮತ್ತು MLCಗಳು MP ಇವರ ಜೊತೆ ಕೋಆರ್ಡಿನೇಷನಿಂದ ಕೆಲಸ ಮಾಡ್ಕೊಂಡು ಹೋಗಬೇಕಾಗ್ತದೆ. ಅದು ಮಾಡ್ಕೊಂಡು ಹೋಗಲಿ. ಆದರೆ ಚುನಾವಣೆಗೆ ಮುಂಚೆ ಇದೆಲ್ಲ ರಾಜಕೀಯ ಏನು ಹಸ್ತಕ್ಷೇಪ ಆಗ್ತಾಯಿದೆ, ಇದು ಜಿಲ್ಲೆಯಲ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ ಸರ್. ರಾಜಕೀಯ ಹಸ್ತಕ್ಷೇಪ ಈಗ ಕೆಲವರು ನೋಡ್ರಿ, ಈಗ ಸಮುದಾಯಗಳ ಬಗ್ಗೆ ಕೂಡ ಇದು ಮಾತುಕತೆ ಆಗ್ತದೆ. ಇದ್ದ ಸಮುದಾಯದವ್ರು ಆಗಬೇಕು ಅಂತ ಹೇಳ್ಬಿಟ್ಟು ಮತ್ತು ಏನು ಮಟನ್ ಊಟಗಳು ಹಾಕ್ಸೋದು, ಎಲ್ಲ ಅವ್ರು ಗೆಸ್ಟ್ ಹೌಸ್ಗಳು ಕರೆಯೋದು, ಮಟನ್ ಊಟಗಳು ಹಾಕ್ಸೋದು, ಇಂಥವ್ರೇ ಆಗಬೇಕು ಅನ್ನೋದು ಲಾಬಿ ಮಾಡೋದು. ಇನ್ನೊಬ್ರು ಹೇಳ್ತಾರೆ ಎಷ್ಟು ಕೋಟಿ ಆದರೂ ಬಿಡಲ್ಲ ಅನ್ನೋ ಮಾತುಗಳು ಹೇಳ್ತಾರೆ. ಇನ್ನೊಬ್ರು ಇಲ್ಲ, ಅವ್ರು ಆಗಬಾರ್ದು, ನಾನು ಎಷ್ಟು ಕೋಟಿ ಬೇಕಾದ್ರೆ ಖರ್ಚು ಮಾಡ್ತೀನಿ ಅನ್ನೋಂಥ ಮಾತುಗಳು ಈ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ ಸರ್. ಈಗ ಸುರೇಶ್ ಬಾಬು ಅವರಾಗಲಿ, ಅಜಯ್ ಅವರಾಗಲಿ ಜನಪರವಾದ ಕೆಲಸಗಳು ಮಾಡ್ಕೊಂಬರ್ತಾರೆ. ಎಲ್ರಿಗೂ ಪರಿಚಯ ಇರೋಂಥ ವ್ಯಕ್ತಿಗಳ ಇಬ್ಬರು ಜನಪರವಾದ ಕೆಲಸಗಳನ್ನ ಮಾಡ್ಕೊಂಬರ್ತಾ ಇದ್ದಾರೆ. ಇಬ್ಬರು ಎಬಲ್ ಇರತಕ್ಕಂಥ ಏನು ಕ್ಯಾಂಡಿಡೇಟ್ಗಳೇ ಸರ್, ಅದರಲ್ಲೇನಿಲ್ಲ. ಆದರೆ ಇಲ್ಲಿ ರಾಜಕೀಯ ಬೇಡ ಅನ್ನೋದು ನಮ್ಮ ಇದು ಅಷ್ಟೇ. ಯಾರಾದರೂ ಗೆದ್ದು ಬರಲಿ, ಸಂಘದ ಪರವಾಗಿ ಕೆಲಸ ಮಾಡಲಿ, ಜನರ ಪರವಾಗಿ ಕೆಲಸ ಮಾಡಲಿ, ಆದರೆ ಇದರಲ್ಲಿ ರಾಜಕೀಯ ತರಬೇಡಿ ಅನ್ನೋದು ನಮ್ಮೊಂದು ಅಭಿಪ್ರಾಯ ಸರ್. ಸರ್, ಪಕ್ಷಗಳ ಪರ ಸರ್ಕಾರಿ ನೌಕರರು ನಿಂತ್ಕೊಂಡ್ಬಿಟ್ರೆ ಅದು ಅವ್ರಿಗೆ ನಷ್ಟ ಸರ್. ಅದು ಅವ್ರಿಗೆ ವೈಯಕ್ತಿಕವಾಗಿ ಒಬ್ರಿಗೂ ಇಬ್ರಿಗೂ ಲಾಭ ಆಗ್ಬೋದು ಅಷ್ಟೇ. ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರ ಸಂಘ ಏನಿದೆ, ಆ ಸಂಘ ತುಂಬ ದೊಡ್ಡ ಒಂದು ನಷ್ಟವನ್ನು ಅನುಭವಿಸ್ತದೆ ಸರ್. ಗರ್ಭಧಾರಣ ಸಮಸ್ಯೆಗಳನ್ನು ಆಧುನಿಕ ವೈದ್ಯಕೀಯ ತಂತ್ರಜ್ಞಾನದ ನೆರವಿನಿಂದ ಪರಿಹರಿಸಿಕೊಳ್ಳಲು ಇಂದೇ ನಮ್ಮ ನುರಿತ ತಜ್ಞರೊಂದಿಗೆ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಡಾಕ್ಟರ್ ನಾಗಜ್ಯೋತಿ, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಬೇಬಿ ಸೈನ್ಸ್ IVF ಕ್ಲಿನಿಕ್, ಕೋಲಾರ. ದಿನಾಂಕ 29 ಮತ್ತು 30 ನವೆಂಬರ್ 2024. ಸಮಯ ಬೆಳಿಗ್ಗೆ 10 ರಿಂದ ಸಂಜೆ 5ರವರೆಗೆ. ಉಚಿತ ಸಮಾಲೋಚನೆ, ಸ್ಕ್ಯಾನಿಂಗ್ ಮತ್ತು ಕೌನ್ಸೆಲಿಂಗ್. IVF ಪ್ಯಾಕೇಜ್ನಲ್ಲಿ 10% ರಿಯಾಯಿತಿ. 2ನೇ ಮಹಡಿ, 234/237 ದೀಪಾ ಕಾಂಪ್ಲೆಕ್ಸ್, ಗೌರಿಪೇಟೆ, ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ 563101. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 918105943722 ಅಥವಾ 917349255495.